ಹೆಸರು ಕುವೆಂಪು ಶತಮಾನೋತ್ಸವ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಉಳ್ಳಾಳು ಉಪನಗರ. ನಾನಿವತ್ತು ಒಂದು ಪುಟ್ಟ ಕತೆ ಹೇಳಕ್ ಬಯಸ್ತೀನಿ. ಆ ಪುಟ್ಟ ಕತೆ ಹೆಸರು ಹೇಗ್ ಗೊತ್ತಾ? ಪುಟ್ಟ ಜಿಂಕೆಯ ಸಾಹಸ. ಏನ್ ಹೇಳಿ? ಪುಟ್ಟ ಜಿಂಕೆಯ ಸಾಹಸ. ಈಗ ಕತೆ ಶುರು ಮಾಡ್ತಿದ್ದೀನಿ, ಎಲ್ಲಾರು ಕೇಳಿಸ್ಕೋಬೇಕು. ಅದು ಕತೆನ ಯಾವ ತರ ಹೇಳ್ತಿದ್ದೀನಿ ಗೊತ್ತಾ? ಚಿತ್ರ ತೋರಿಸ್ಕೊಂಡು ಹೇಳ್ತಿದ್ದೀನಿ. ಕತೆ ಶುರು ಮಾಡ್ತೀನಿ. ಈ ಚಿತ್ರದಲ್ಲಿ ಒಂದು ಪುಟ್ಟ ಹುಡುಗಿ ಕಾಣಿಸ್ತಿದ್ದಾಳಲ್ಲ, ಆ ಪುಟ್ಟ ಹುಡುಗಿ ಹೆಸರು ಮಲ್ಲಿ ಅಂತ. ಏನ್ ಹೇಳಿ? ಪುಟ್ಟ ಹುಡುಗಿ ಹೆಸರು ಮಲ್ಲಿ ಅಂತ. ಎಷ್ಟು ಚೆನ್ನಾಗಿದೆ ಅಲ್ವಾ ಹೆಸರು? ಮಲ್ಲಿ ಅಂತ. ಅವಳು ಒಂದು ಜಿಂಕೆ ಮರಿನ ನೋಡ್ತಾಳಂತೆ. ಆ ಜಿಂಕೆ ಮರಿ ಅಳ್ತಾ ಇರುತ್ತೆ. ಮಲ್ಲಿ, ಯಾಕೆ ಜಿಂಕೆ ಮರಿ ಯಾಕೆ ಅಳ್ತಿದ್ಯಾ? ಅಳ್ಬಾರ್ದು, ನೀನ್ ಜಾಣ ಮರಿ ಅಲ್ವಾ? ನಾನಿನ ನಮ್ಮನೆ ಕರ್ಕೊಂಡೋಗ್ತೀನಿ, ನಾನೇ ಸಾಕ್ತೀನಿ ಅಂತ ಹೇಳ್ತಾಳೆ. ಅವಳು ಅವ್ರ ಅಪ್ಪನ ಹತ್ರ, ಅಪ್ಪ ಅಪ್ಪ ನಾನೊಂದು ಜಿಂಕೆ ಮರಿ ನೋಡ್ದೆ, ಆ ಜಿಂಕೆ ಮರಿ ಯಾಕೋ ಅಳ್ತಾ ಇತ್ತು. ಅವ್ರ ಅಪ್ಪ ಅಮ್ಮ ಅದನ್ನ ಬಿಟ್ಬಿಟ್ಟು ಹೋಗ್ಬಿಟ್ಟಿದಾರೆ ಅನ್ಸುತ್ತೆ. ಅಪ್ಪ ಪ್ಲೀಸ್ ಅಪ್ಪ, ಪ್ಲೀಸ್ ನಾವೇ ನಮ್ಮನೇಲೆ ಸಾಕೊಳ್ಳೋಣ ಪ್ಲೀಸ್ ಅಪ್ಪ ಅಂತ ಹೇಳ್ತಾಳೆ. ಅವ್ರಪ್ಪ ಆಯ್ತು ಮಲ್ಲಿ, ನಾವೇ ನಮ್ಮನೇಲೆ ಸಾಕೊಳ್ಳೋಣ ಅಂತ ಹೇಳ್ತಾರೆ. ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾಳೆ. ಕಾಣಿಸಿದ್ಯಾ ಅವ್ರ ಮನೆ ಎಲ್ಲಾರ್ಗೂ? ಅವ್ರಪ್ಪ, ಅವ್ರಮ್ಮ, ಅವಳು ಎಲ್ಲಾರು ಜಿಂಕೆ ಮರಿ ಮುದ್ದು ಮಾಡ್ತಾರೆ, ಅದ್ರ ಜೊತೆ ಆಟ ಆಡ್ತಾರೆ, ಅದು ಊಟ ಕೊಡ್ತಾರೆ, ಅದನ್ನ ಸಾಕ್ತಾ ಇರ್ತಾರೆ. ಮಲ್ಲಿನು ಏನ್ ಮಾಡ್ತಾಳೆ ಗೊತ್ತಾ? ಜಿಂಕೆ ಮರಿ ಜೊತೆ ಕಣ್ಣ ಮುಚ್ಚಲೆ ಆಡ್ತಾಳೆ. ಏನ್ ಮಾಡ್ತಾಳೆ ಹೇಳಿ? ಕಣ್ಣ ಮುಚ್ಚಲೆ ಆಡ್ತಾಳೆ. ನಾವುಗಳು ಆಡ್ತೀವಲ್ವಾ ಕಣ್ಣ ಮುಚ್ಚಲೆ, ಆ ತರ ಜಿಂಕೆ ಮರಿ ಜೊತೆ ಮಲ್ಲಿನೂ ಆಡ್ತಾಳೆ. ಜಿಂಕೆ ಮರಿ ಹುಡ್ಕೋದು, ಮಲ್ಲಿ ಬಚ್ಚಿಕೊಳ್ಳೋದು, ಮಲ್ಲಿ ಹುಡ್ಕೋದು, ಜಿಂಕೆ ಮರಿ ಬಚ್ಚಿಕೊಳ್ಳೋದು, ಆ ತರ ಆಟ ಆಡ್ಕೊಂಡು ದಿನಗಳು ಕಳೆದಿದ್ವು. ಒಂದಿನ ಏನಾಗುತ್ತಂದ್ರೆ ಜಿಂಕೆ ಮರಿ ಮತ್ತೆ ಮಲ್ಲಿ ಓಡಾಡ್ಕೊಂಡು ಮಾತಾಡ್ಕೊಂಡು ಬರ್ತಿರ್ತಾರೆ. ಅವಾಗ ಮುಂದ್ಗಡೆ ಒಂದು ದೊಡ್ಡ ಹಳ್ಳ ಇರುತ್ತೆ. ಆ ದೊಡ್ಡ ಹಳ್ಳದೊಳಗಡೆ ಮಲ್ಲಿ ಬಿದ್ದೋಗ್ಬಿಡ್ತಾಳೆ. ಅವಾಗ ಆ ಜಿಂಕೆ ಮರಿ, ಅಯ್ಯೋ ನನ್ ಮಲ್ಲಿ ಬಿದ್ದೋಯ್ತಾ ಇದ್ದಾಳಲ್ಲ, ಅಯ್ಯೋ ನಾನು ಹೆಂಗ್ ಕಾಪಾಡ್ಬೇಕು ಯೋಚನೆ ಮಾಡುತ್ತೆ. ಅವಾಗ ಜಿಂಕೆ ಮರಿಗೊಂದು ಉಪಾಯ ಹೊಳೆಯುತ್ತೆ. ಏನ್ ಗೊತ್ತಾ? ಅದು ನಾವು ಮುಂದಿನ ಚಿತ್ರದಲ್ಲಿ ನೋಡೋಣ. ಎಲ್ಲರೂ ರೆಡಿನಾ? ಆ ದೊಡ್ಡ ಹಳ್ಳಕ್ಕೆ ತನ್ನ ಕೊಪ್ಪನ್ನ ತಾಕ್ಸುತ್ತೆ. ಮಲ್ಲಿ ಎದ್ರುಕೋಬೇಡ, ಎದ್ರುಕೋಬೇಡ, ನಾನಿದ್ದೀನಿ, ನಾನು ನಿನ್ನ ಕಾಪಾಡ್ತೀನಿ ಅಂತ ಜಿಂಕೆ ಮರಿ ಹೇಳುತ್ತೆ. ಮಲ್ಲಿಗೆ, ನನ್ನ ಕೊಂಬನ್ನ ಗಟ್ಟಿಯಾಗಿ ಹಿಡ್ಕೋ, ನಾನು ನಿನ್ನ ಕಾಪಾಡ್ತೀನಿ ಅಂತ ಹೇಳುತ್ತೆ. ಮಲ್ಲಿನು ಗಟ್ಟಿಯಾಗಿ ಅದ್ರ ಕೊಂಬನ್ನ ಹಿಡ್ಕೊತಾಳೆ. ಅಷ್ಟರಲ್ಲಿ ಅವ್ರ ಅಪ್ಪ ಅಮ್ಮ ಓಡ್ ಬರ್ತಿರ್ತಾರೆ. ಅಯ್ಯೋ ನನ್ನ ಮಗಳಿಗೆ ಏನಾಯ್ತು, ನನ್ನ ಮಲ್ಲಿಗೆ ಏನಾಯ್ತು ಅಂತ ಓಡ್ ಬರ್ತಿರ್ತಾರೆ. ಅಷ್ಟರಲ್ಲಿ ಜಿಂಕೆ ಮರಿ ಮಲ್ಲಿನ ಮೇಲ್ಗಡೆ ಎತ್ತುತ್ತೆ. ಮಲ್ಲಿಗಂತೂ ತುಂಬಾ ಖುಷಿ ಆಗುತ್ತೆ. ಜಿಂಕೆ ಮರಿನ ಮುದ್ದಾಡ್ಬಿಡ್ತಾಳೆ. ಆಮೇಲೆ ಎಲ್ಲರೂ ಸಂತೋಷವಾಗಿರ್ತಾರೆ. ಈ ಕಥೆಯಿಂದ ನಾವೇನ್ ತಿಳ್ಕೊಬೇಕಂದ್ರೆ, ಪ್ರಾಣಿಗಳಿಗೆ ನಾವು ಸಹಾಯ ಮಾಡಬೇಕು. ಅದು ಕಷ್ಟದಲ್ಲಿದ್ರೆ ಅಥವಾ ಅಪಾಯದಲ್ಲಿದ್ರೆ ನಾವು ಸಹಾಯ ಮಾಡಬೇಕು. ಅದು ಊಟ ಕೊಡಬೇಕು, ಅದನ್ನ ನಾವು ಸಾಕ್ಬೇಕು. ಪ್ರಪಂಚದಲ್ಲಿ ನಾವೇನ್ ಬದುಕ್ತೀವಿ ಅದೇ ತರ ಪ್ರಾಣಿಗಳಿಗೂ ಬದುಕಕ್ಕೆ ನಾವು ಬಿಡಬೇಕು ಅಂತ ಹೇಳ್ತಾ ನನ್ನ ಈ ಕಥೆನ ಮುಗಿಸ್ತಿದ್ದೀನಿ. ಧನ್ಯವಾದಗಳು. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ತನುಶ್ರೀ. ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹಿರೇಕಲ್ಲಹಳ್ಳಿ, ತಾಲೂಕು ತೀರ್ಥಹಳ್ಳಿ, ಜಿಲ್ಲೆ ಶಿವಮೊಗ್ಗ. ಕಥೆಯ ಶೀರ್ಷಿಕೆ ಉಪಕಾರದ ಪ್ರತಿಫಲ. ಅದೊಂದು ಪುಟ್ಟ ಹಳ್ಳಿ. ಆ ಹಳ್ಳಿಯಲ್ಲಿ ಒಂದು ಮನೆ ಇತ್ತು. ಚಿನ್ನಿ ಎಂಬ ಪುಟ್ಟ ಹುಡುಗಿ ಅವಳ ತಂದೆ ತಾಯಿಯೊಡನೆ ವಾಸವಾಗಿದ್ದಳು. ಒಂದು ದಿನ ಚಿನ್ನಿ ಮನೆಯಂಗಳದ ಹತ್ತಿರ ಆಟವಾಡುತ್ತಿರುವಾಗ ಒಂದು ಸುಂದರವಾದ ಜಿಂಕೆಯು
ಕುಂಟುತ್ತಾ ಕುಂಟುತ್ತಾ ಮುಂದೆ ಹೋಗಲಾರದೆ ಕಣ್ಣೀರು ಸುರಿಸುತ್ತಾ ಅವಳೆದುರೇ ಮಲಗಿಬಿಟ್ಟಿತು. ಮೊದಲೇ ಚಿನ್ನಿಗೆ ಪ್ರಾಣಿಗಳೆಂದರೆ ತುಂಬಾ ಪ್ರೀತಿ. ಅದಕ್ಕೆ ಅವಳು ಕಣ್ಣೀರನ್ನು ಒರೆಸುತ್ತಾ, ಹೆದರಬೇಡ, ನಾನು ನಿನಗೆ ಸಹಾಯ ಮಾಡುತ್ತೇನೆ ಎಂದಳು. ತಕ್ಷಣ ಅವಳು ಅದರ ಜಿಂಕೆಯ ಕಾಲನ್ನು ಪರೀಕ್ಷಿಸಿದಳು. ಜಿಂಕೆಯ ಕಾಲಿಗೆ ಮುಳ್ಳು ಚುಚ್ಚಿರುವುದು ಅವಳಿಗೆ ಕಾಣಿಸಿತು. ತಕ್ಷಣ ಆ ಮುಳ್ಳುಗಳನ್ನು ತೆಗೆಯಲು ಪ್ರಯತ್ನಿಸಿದಳು. ಆದರೆ ಅವಳ ಕೈಯಲ್ಲಿ ಸಾಧ್ಯವಾಗಲಿಲ್ಲ. ತಕ್ಷಣ ಅವಳು ಅವಳ ತಂದೆಯನ್ನು ಅಲ್ಲಿಗೆ ಕರೆದುಕೊಂಡು ಬಂದಳು. ಅಪ್ಪ, ಈ ಜಿಂಕೆಯ ಕಾಲಿಗೆ ಮುಳ್ಳು ಚುಚ್ಚಿದೆ, ಆ ಮುಳ್ಳುಗಳನ್ನು ತೆಗೆಯಿರಿ ಎಂದಳು. ತಕ್ಷಣ ಅವರ ತಂದೆ ನಿಧಾನವಾಗಿ ಆ 2 ಮುಳ್ಳುಗಳನ್ನು ತೆಗೆದರು. ಒಂದೆರಡು ಹೆಜ್ಜೆ ಇಟ್ಟ ನಂತರ ಜಿಂಕೆಗೆ ನಾನು ನಡೆಯಬಲ್ಲೆ ಎಂದು ಅರಿವಾಯಿತು. ಅಂದಿನಿಂದ ಅವರಿಬ್ಬರು ಸ್ನೇಹಿತರಾದರು. ಪ್ರತಿದಿನ ಅವರಿಬ್ಬರು ಬೆಳಿಗ್ಗೆ ಚಿನ್ನಿಯ ಮನೆಯಂಗಳದ ಹತ್ತಿರ ಆಟವಾಡುತ್ತಿದ್ದರು. ಒಂದು ದಿನ ಚಿನ್ನಿ ಒಬ್ಬಳೇ ಆಟವಾಡುತ್ತಿರುವಾಗ ಇದ್ದಕ್ಕಿದ್ದಂತೆ ಅವಳಿದ್ದಲ್ಲೇ ನೆಲ ಕುಸಿದು ಒಂದು ಗುಂಡಿಯಾಯಿತು. ಅಲ್ಲಿ ಚಿನ್ನಿ ಬೀಳತೊಡಗಿದಳು. ಅವಳು ಸಹಾಯಕ್ಕಾಗಿ ಅಪ್ಪ, ಅಮ್ಮ ಎಂದು ಕೂಗಿಕೊಂಡಳು. ಅಲ್ಲಿ ಸಮೀಪದಲ್ಲಿದ್ದ ಜಿಂಕೆಗೆ ಆ ಕೂಗು ಕೇಳಿಸಿತು. ತಕ್ಷಣ ಜಿಂಕೆ ಅಲ್ಲಿಗೆ ಬಂದಿತು. ಜಿಂಕೆಯು ಆ 2 ಮಂಡಿಗಳನ್ನು ನೆಲಕ್ಕೂರಿ ಕೊಂಬುಗಳನ್ನು ಬಿಗಿಯಾಗಿ ಹಿಡಿದುಕೊಂಡು ಅವಳು ಮೇಲಕ್ಕೆ ಹತ್ತಿ ಬಂದಳು. ಅಷ್ಟರಲ್ಲೇ ಆ ಕೂಗು ಅವಳ ತಂದೆ ತಾಯಿಗೂ ಕೇಳಿಸಿತು. ಅಷ್ಟರಲ್ಲೇ ಜಿಂಕೆಯು ಅವಳ ಪ್ರಾಣವನ್ನು ಕಾಪಾಡಿತ್ತು. ಅಂದು ನನ್ನ ಮಗಳು ನಿನಗೆ ಒಂದು ಸಣ್ಣ ಉಪಕಾರ ಮಾಡಿದ್ದಕ್ಕಾಗಿ ನೀನು ನನ್ನ ಮಗಳ ಜೀವವನ್ನೇ ಕಾಪಾಡಿದೆಯಲ್ಲ ಎಂದು ಅದರ ಮೈಯನ್ನು ನೇವರಿಸಿದರು. ಈ ಕಥೆಯ ನೀತಿ ಏನೆಂದರೆ, ನಾವು ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಬೇಕು, ಅದು ನಮಗೆ ಪ್ರತಿಫಲವಾಗಿ ದೊರೆಯುತ್ತದೆ. ನಾವು ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಬೇಕು. ಧನ್ಯವಾದಗಳು. ನನ್ನ ಹೆಸರು ಖುಷಿ ವರ್ಮಾ. ನಾನು 3ನೇ ತರಗತಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕ್ಯಾಂಪ್. ಕಾಡಲ್ಲಿ ಕೊಟ್ಟಿರುವ ಕಥೆಯನ್ನು ನಾನು ಹೇಳುತ್ತೇನೆ. ಒಂದು ಹಳ್ಳಿ ಇತ್ತು. ಆ ಹಳ್ಳಿಯಲ್ಲಿ ಒಂದು ಮನೆ ಇತ್ತು. ಆ ಮನೆಯಲ್ಲಿ ಅಪ್ಪ, ಅಮ್ಮ, ಮಗಳು ಇದ್ರು. ಮಗಳಿನ ಹೆಸರು ಚಿನ್ನು ಅಕ್ಕ. ಚಿನ್ನು ಅಕ್ಕ ಒಂದು ದಿನ ಆಟ ಆಡಲು ಹೊರಗೆ ಬಂದಳು. ಆಗ ಒಂದು ಜಿಂಕೆ ಅಳುತ್ತಿದ್ದನ್ನು ನೋಡಿದಳು. ಜಿಂಕೆ, ನೀನ್ಯಾರು? ಇಲ್ಲಿಗೆ ಯಾಕೆ ಬಂದಿದ್ಯಾ? ಯಾಕೆ ಅಳ್ತಿದ್ಯಾ ಅಂತ ಕೇಳಿದಳು. ಅಕ್ಕ, ನನ್ನ ಹೆಸರು ನಕ್ಷತ್ರ. ನಾನು ಕಾಡಿನಿಂದ ದಾರಿ ತಪ್ಪಿ ಇಲ್ಲಿಗೆ ಬಂದ್ಬಿಟ್ಟೆ ಅಂತ ಹೇಳಿತು ಜಿಂಕೆ. ಆಯ್ತು, ನೀನು ಅಲ್ಬೇಡ ನಕ್ಷತ್ರ, ನನ್ನ ಮನೆಗೆ ನಿನ್ನನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗಿದ್ದಳು. ನಡೆದ ಘಟನೆಯನ್ನ ಅಪ್ಪನ ತಕ್ಕ ಹೇಳಿದಳು ಚಿನ್ನು ಅಕ್ಕ ಒಂದು ದಿನ ಆಟ ಆಡಲು ನಕ್ಷತ್ರ ಒಂದು ದಿನ ಆಟ ಆಡಲು ಹೊರಗೆ ಬಂದರು. ಆಟ ಚಿನ್ನು ಅಕ್ಕ ಗುಂಡಿಯಲ್ಲಿ ಬಿದ್ಬಿಟ್ಲು. ನಕ್ಷತ್ರ, ಅಯ್ಯೋ, ಚಿನ್ನು ಅಕ್ಕ ಬಿದ್ಬಿಟ್ಲಲ್ಲ, ಗುಂಡಿಯಲ್ಲಿ ಏನ್ ಮಾಡೋದು ಅಂತ ಯೋಚಿಸುತ್ತಾಳೆ. ಆಗ ತನ್ನ ಕೊಬ್ಬಿನಿಂದ ಸಹಾಯ ಮಾಡಿ ಚಿನ್ನು ಅಕ್ಕವನ್ನು ಎತ್ಕೊಳ್ತಾಳೆ ನಕ್ಷತ್ರ. ಆಗ ಚಿನ್ನು ಅಕ್ಕನ ಅಪ್ಪ ಅಮ್ಮ ಕರ್ಕೊಂಡು ಮನೆಗೆ ಹೋಗಿ ನಡೆದ ಘಟನೆಯನ್ನ ಹೇಳಿದಳು. ಈ ಕಥೆ ನೀತಿ ಏನೆಂದರೆ ಒಬ್ಬರು ನಮಗೆ ಸಹಾಯ ಮಾಡಿದರೆ ಅವರು ನಮಗೆ ಸಹಾಯ ಮಾಡುತ್ತಾರೆ. ಧನ್ಯವಾದಗಳು. ನನ್ನ ಹೆಸರು ಪೂರ್ಣ. ನಾನು 2ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು GHPS ಚಿಕ್ಕಳಿಲಿಂಗದಹಳ್ಳಿ. ನಾನು ಹೇಳುತ್ತಿರುವ ಕಥೆ ಹೆಸರು ಗೀತಾ ಮತ್ತು ಜಿಂಕೆ.
ಇವಳು ಗೀತಾ, ಇದು ಜಿಂಕೆ. ಗೀತನ ಮನೆಯ ಮುಂದುಗಡೆ ಜಿಂಕೆ ಅಳ್ತಾ ಇರುತ್ತೆ. ಆಗ ಗೀತಾ ಅಲ್ಲಿಗೆ ಬಂದು ಏಕೆ ಅಳ್ತಾ ಇದೆಯೇ ಎಂದು ಕೇಳುತ್ತಾಳೆ. ಆಗ ಜಿಂಕೆಯನ್ನು ಸಮಾಧಾನ ಮಾಡಿಕೊಂಡು ತನ್ನ ಅಪ್ಪನ ಹತ್ತಿರ ಕರೆದುಕೊಂಡು ಹೋಗುತ್ತಾಳೆ. ಆಗ ಅವಳ ಅಪ್ಪ ಏಕೆ ಅಳ್ತಿದ್ದೀಯ ಎಂದು ಕೇಳುತ್ತಾರೆ. ಆಗ ನೀನು ಗೀತಾ ಇಬ್ಬರು ಖುಷಿಯಾಗಿ ಆಟಾಡ್ರಿ ಎಂದು ಹೇಳುತ್ತಾರೆ. ಆಗ ನಿನ್ನ ದುಃಖನೆಲ್ಲ ಮರೆದುಕೊಂಡು ಆಟಾಡ್ರಿ ಎಂದು ಹೇಳುತ್ತಾಳೆ. ಗೀತಾ ಮತ್ತು ಜಿಂಕೆ ಆಟ ಆಡ್ತಾ ಇರುತ್ತಾರೆ. ಗೀತಾ ಮನೆಯ ಹಿಂದುಗಡೆ ಹೊಂಡದಲ್ಲಿ ಬಿದ್ದು ಬಿಡ್ತಾಳೆ. ಆಗ ಜಿಂಕೆ ಕಾಪಾಡ್ರಿ ಕಾಪಾಡ್ರಿ ಎಂದು ಕೂಗುತ್ತದೆ. ಯಾರು ಬರುವುದಿಲ್ಲ. ಜಿಂಕೆ ತನ್ನ ಕೊಂಬಿನಿಂದ ಗೀತಾವನ್ನು ಎತ್ತುತ್ತದೆ. ಆಗ ಗೀತಾ ಅಪ್ಪ ಅಮ್ಮ ಅಲ್ಲಿಗೆ ಬರುತ್ತಾರೆ. ಕಾಪಾಡಿದ ಜಿಂಕೆಗೆ ಗೀತಾ ಅಪ್ಪ ಅಮ್ಮ ಮನೆಗೆ ಕರೆದುಕೊಂಡು ಹೋಗುತ್ತಾರೆ. ಇದಿಷ್ಟು ಕತೆ ತಿಳಿದು ಬರುವ ನೀತಿ ಕಥೆಯ ಕಷ್ಟದಲ್ಲಿದ್ದಾಗ ನಾವು ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು. ಗೀತಾ ಜಿಂಕೆಗೆ ಅಳ್ತಾ ಇದ್ದಾಗ ಸಮಾಧಾನ ಮಾಡಿದಳು. ಜಿಂಕೆ ಗೀತಾ ಹೊಂಡದಲ್ಲಿ ಬಿದ್ದಾಗ ಕಾಪಾಡಿತು. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕುಶಲ್. ನಾನು 3ನೇ ತರಗತಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು GLPS ರಂಗನಾಥಪುರ. ನಾನು ಹೇಳುತ್ತಿರುವ ಕಥೆಯ ಹೆಸರು ಜಿಂಕೆ ಮತ್ತು ಶಾರದಳ ಸಹಾಯ. ಒಂದು ದಟ್ಟವಾದ ಕಾಡಿನ ಪಕ್ಕ ಒಂದು ಮನೆ ಇತ್ತು. ಆ ಮನೆಯಲ್ಲಿ ನವೀನ್ ಕುಮಾರ್, ಅನ್ನಪೂರ್ಣ ವಾಸವಾಗಿದ್ರು. ಅವ್ರ ಮಕ್ಕಳು ಯಾರು ಗೊತ್ತಾ? ಶಾರದಾ. ಅವಳು ಸ್ಕೂಲಿಗೆ ಹೋಗ್ತಿಲ್ಲ, ಇಲ್ಲ, ಅವಳು ಚಿಕ್ಕ ಹುಡುಗಿ, ಅದಕ್ಕೆ ಅವಳು ಶಾಲೆಗೆ ಹೋಗ್ತಿದ್ದಿಲ್ಲ. ಅವಳಿಗೆ ಆಟ ಆಡೋಕ್ಕೂ ಯಾರೂ ಇದ್ದಿಲ್ಲ. ಅಲ್ಲಿ ಒಂದು ಮನೆ ಇದ್ದಿಲ್ಲ ಅವ್ರ ಮನೆ ಬಿಟ್ಟು. ಅವಳು ಒಬ್ಬಳೇ ಆಟ ಆಡ್ತಿದ್ಲು. ಅವಳು ಒಂದಿನ ಆಟ ಆಡ್ಬೇಕಾದ್ರೆ ಒಂದು ವಿಚಿತ್ರವಾದ ಶಬ್ದ ಕೇಳಿಸ್ತಿತ್ತು. ಆವಾಗ ಅವಳು ಹೋಗಿ ನೋಡಿದಾಗ ಒಂದು ಜಿಂಕೆ ಮರಿ ಅಳುತ್ತಾ ಇತ್ತು. ಅವಳು ನೋಡಿ ಎದುರ್ಕೊಂಡ್ಬಿಟ್ಲು. ಅವಳು ಮೆಲ್ಲನೆ ಹೋಗಿ ಮೈಸೂರಿದ್ಲು. ಆವಾಗ ನಿಮ್ಮ ಅಪ್ಪ ಅಮ್ಮ ಎಲ್ಲಿ? ನಿನ್ನ ಹೆಸರು ಏನು? ನಿಂದು ಊಟ ಆಯ್ತಾ? ಹಂಗೆಲ್ಲ ಕೇಳಿದ್ಲು. ನೀನು ಎಲ್ಲಿಂದ ಬಂದೆ? ಹಿಂಗೆಲ್ಲ ಕೇಳಿದ್ಲು. ಆಗ ಅದೇನೂ ಅಂದಿಲ್ಲ, ಸುಮ್ಮನೆ ಅಳ್ತಾ ಇತ್ತು. ಅವರಪ್ಪ ಅಪ್ಪ ಬಾಯಿಲಿ ಈ ಜಿಂಕೆ ಮರಿ ಅಳ್ತೈತೆ, ನಾನೇನು ಹೇಳಿದ್ರು ಏನು ಅಂತಿಲ್ಲ ಅಪ್ಪ ಅಂದ್ಲು. ಅವಾಗ ಅವರಪ್ಪ ಇದು ನಾವೇ ಸಾಕೋಣಲ್ಲ ಅಂದರು. ಅಪ್ಪ ನಾವೇ ಸಾಕೋಣ ಶಾರದಾ ಅಂದ್ಲು. ಅವರು ತುಂಬ ಸ್ನೇಹಿತರಾದರು. ಅವ್ರು ಡೈಲಿ ಆಟಾಡ್ತಿದ್ರು, ಮರದಿಂದ ಎಲ್ಲ ಬಚ್ಚಿಕೊತಿದ್ರು. ಅವಳು ಎಲ್ಲಿ ನೋಡ್ತಾ ಅವಳಿಂದನೇ ಜಿಂಕೆ ಓಡಿ ಹೋಗ್ತಿತ್ತು. ಒಂದು ದಿವಸ ಆಟಾಡ್ಬೇಕಾದ್ರೆ ಅವರಪ್ಪ ಅಮ್ಮ ಸಂತೆಗೆ ಹೋದ್ರು. ಅಲ್ಲಿ ಒಂದು ಅಂಗಡಿ ಇದ್ದಿಲ್ಲ, ಒಂದು ಮನೆ ಇದ್ದಿಲ್ಲ. ದೂರದಲ್ಲಿ ಒಂದು ಊರಿಗೆ ಹೋಗಿ ತರಕಾರಿ, ಹಣ್ಣು, ಸೊಪ್ಪು ತರಕ್ಕೆ ಹೋಗ್ತಿದ್ರು. ಅವಾಗ ಕರೆದ್ರು, ಬಾ ಶಾರದಾ, ನಾವು ತರಕಾರಿ ತರಕ್ಕೆ ಹೋಗೋಣ ಅಂದರು. ಅಪ್ಪ ನಾನು ಬರಲ್ಲಪ್ಪ, ನೀವೇ ಹೋಗಿ, ನಾನು ಜಿಂಕೆ ಜೊತೆ ಆಟಾಡ್ತೀನಿ ಅಂದ್ಲು. ಅವಾಗ ಅವಳು ಆಟಾಡ್ತಿದ್ರು. ಅವಳು ಓಡ್ಬೇಕಾದ್ರೆ ಕಾಲು ಜಾರಿ ಬಿದ್ಲು ಗುಂಡಿಯಲ್ಲಿ. ಆವಾಗ ಕಾಪಾಡಿ ಅಪ್ಪ ಅಮ್ಮ ಅಂತ ಕೇಳಿದ್ರು.
ಆಗ ಯಾರೂ ಇದ್ದಿಲ್ಲ. ಆ ಜಿಂಕೆ ಓಡ್ ಬಂದೆ ನೋಡ್ತು, ಇವಳು ನನಗೆ ಸಹಾಯ ಮಾಡಿದ್ದಾಳಲ್ಲ, ಇವಳಿಗೆ ನಾನು ಸಹಾಯ ಮಾಡಲೇಬೇಕಂದ್ರೆ ಒಂದು ಉಪಾಯ ಮಾಡ್ತು. ಅವಳು ಅದ್ರ ಕೊಂಬನ ಹಿಂಗೆ ಬಗ್ಗಿಸ್ತು, ಅವಳು ಎಗ್ರಿ ಆ ಕೊಂಬನ ಹಿಂಗೆ ಇಟ್ಕೊಂಡ್ಲು. ಆವಾಗ ಅದು ಹಿಂಗೆ ಎತ್ತಿ ಬಿಡ್ತು. ಅಷ್ಟರಲ್ಲೇ ಅವ್ರ ಅಪ್ಪ ಅಮ್ಮ ಬಂದರು. ಇದು ನೋಡ್ಬಿಟ್ಟು ತುಂಬ ಖುಷಿಯಾಗಿ ಎಲ್ಲರೂ ಖುಷಿಯಾಗಿ ಆ ಜಿಂಕೆನ ನೋಡ್ಕೊಂಡ್ರು. ಈ ಈ ನೀತಿ ಈ ನೀತಿ ಈ ಕಥೆಯ ನೀತಿ, ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ. ಕಷ್ಟದಲ್ಲಿದ್ದಾಗ ಯಾರ ಸಹಾಯ ಮಾಡಿದವರನ್ನು ಮರೆಯಲೇಬಾರದು. ಧನ್ಯವಾದಗಳು. ನನ್ನ ಹೆಸರು ಆಫ್ತಾಬ್, 3ನೇ ತರಗತಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉಳವಿ, ಸೊರಬ ತಾಲೂಕು, ಶಿವಮೊಗ್ಗ ಡಿಸ್ಟಿಕ್. ಕಥೆಯ ಹೆಸರು ಗೀತಾ ಮತ್ತು ಜಿಂಕೆ. ಒಂದು ಊರಿನಲ್ಲಿ ಗೀತಾ ಮತ್ತು ಜಿಂಕೆ ಸ್ನೇಹಿತರಾಗಿದ್ದರು. ಒಂದು ದಿವಸ ಜಿಂಕೆ ತುಂಬಾ ಅಳುತ್ತಿತ್ತು. ಗೀತಾ ಕೇಳಿದಾಗ ಜಿಂಕೆ ಉತ್ತರ ಕೊಟ್ಟೇ ಇಲ್ಲ. ಇನ್ನು ಜೋರಾಗಿ ಅಳಲು ಪ್ರಾರಂಭಿಸಿತು. ಅಳು ಕೇಳಿ ಗೀತನ ಅಪ್ಪ ಬಂದರು. ಗೀತನಿಗೆ ಕೇಳಿದರು, ಏಕೆ ಅಳುತ್ತಿದ್ದಾನೆ ನಿನ್ನ ಸ್ನೇಹಿತ? ಗೀತಾ ಹೇಳಿದರು, ನಾನು ತುಂಬಾ ಹೊತ್ತಿನಿಂದ ಕೇಳುತ್ತಿದ್ದೇನೆ, ಜಿಂಕೆ ಏನೂ ಉತ್ತರ ಕೊಡುತ್ತಿಲ್ಲ, ನೀವು ಒಂದ್ಸರಿ ಕೇಳಿ. ಅಪ್ಪ ಕೇಳಿದರು. ಜಿಂಕೆ ಏಕೆ ಹೇಳುತ್ತಿದ್ದೀಯಾ? ಜಿಂಕೆ ಹೇಳಿತು, ನನ್ನ ಜೊತೆ ಗೀತ ಆಟ ಆಡಲು ಬರುತ್ತಿಲ್ಲ, ಅದಕ್ಕೆ ನನಗೆ ತುಂಬಾ ಬೇಜಾರಾಗುತ್ತಿದೆ. ಗೀತನ ಅಪ್ಪ ಹೇಳಿದರು, ಒಂದು ಸ್ವಲ್ಪ ಹೊತ್ತು ಆಟ ಆಡ್ಕೋ. ಗೀತಾ ಹೇಳಿದರು, ಆಯ್ತು ಅಪ್ಪ. ಗೀತಾ ಹೇಳಿದರು, ಏನು ಆಟ ಆಡೋಣ ಜಿಂಕೆ? ಜಿಂಕೆ ಹೇಳಿತು, ಕಣ್ಣಾಮುಚ್ಚಾಲೆ ಆಟ ಆಡೋಣ. ಜಿಂಕೆ ಮತ್ತು ಗೀತಾ ಕಣ್ಣಾಮುಚ್ಚಾಲೆ ಆಟ ಆಡಲು ಶುರು ಮಾಡಿದರು. ಗೀತಾ ಒಂದು ದೊಡ್ಡ ಮರದ ಹಿಂದಬದಿ ಅಡಕಿದಳು. ಜಿಂಕೆ ಹುಡುಕುತ್ತಿತ್ತು. ಅಲ್ಲಿ ಇದ್ದ ಗುಂಡಿಯನ್ನು ಗೀತಾ ನೋಡಲಿಲ್ಲ. ಕಾಲು ಜಾರಿ ಬಿದ್ದಳು. ಗೀತಾ ಜಿಂಕೆಗೆ ಕೂಗಿದಳು. ಜಿಂಕೆ ಓಡಿ ಬಂದಿತು. ನೋಡಿದಾಗ ಗೀತಾ ಬಿದ್ದಿದ್ದಳು. ಗೀತನಿಗೆ ಹೇಳಿತು, ನಾನು ಬಗ್ಗಿ ನನ್ನ ಕೊಂಬನ್ನು ನಿನ್ನ ಹತ್ರ ಇಳಿಸುತ್ತೇನೆ, ನೀನು ನನ್ನ ಕೊಂಬನ್ನು ಹಿಡ್ಕೋ, ನಾ ಮೇಲೆ ಎತ್ತುತ್ತೇನೆ. ಗೀತಾ ಹೇಳಿದಳು, ಆಯ್ತು. ಜಿಂಕೆ ಕೊಂಬನ್ನು ಕೆಳಗೆ ಇಳಿಸಿ ಗೀತಾ ಹಿಡಿಕೊಂಡಳು. ಜಿಂಕೆ ಎತ್ತಿತು, ಮೇಲೆ ಎತ್ತಿತು. ಅಲ್ಲಿ ಗೀತನ ಅಪ್ಪ ಅಮ್ಮ ಬಂದರು. ಜಿಂಕೆ ಗೀತನಿಗೆ ಸಹಾಯ ಮಾಡಿದ್ದು ನೋಡಿ ತುಂಬಾ ಖುಷಿಪಟ್ಟು ಸಂತೋಷ. ಅಶ್ವಿನಿ ಡಿಜಿ, 3ನೇ ತರಗತಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉರಗನಹಳ್ಳಿ, ಸೊರಬ ತಾಲೂಕು, ಶಿವಮೊಗ್ಗ ಜಿಲ್ಲೆ. ಈ ಕಥೆಯ ಹೆಸರು ರಾಮುವಿನ ಮುದ್ದು ಜಿಂಕೆ. ಒಂದು ಸುಂದರವಾದ ಬೆಟ್ಟದ ಮೇಲೆ ರಾಮುವಿನ ಮನೆ ಇತ್ತು. ಒಂದು ದಿನ ಮಗಳು ಮತ್ತು ರಾಮು ಹೋಗುತ್ತಾ ಇದ್ದರು. ಆಗ ಕ್ಷಣದಲ್ಲೇ ಒಂದು ಜಿಂಕೆಯನ್ನು ನೋಡಿದರು. ಅವರು ಆ ಜಿಂಕೆಯ ಕಣ್ಣಲ್ಲಿ ಹಾಲಿನಂತಹ ಬಿಳಿ ಬಣ್ಣ, ಅದರ ಕಣ್ಣು ಕುರುಡಾಗಿತ್ತು. ಅವಳು ಕೇಳುತ್ತಾಳೆ, ನೀನು ಕಣ್ಣು ತೆರೆಯಲಾರೆಯಾ? ಅದು ಹೇಳುತ್ತದೆ, ನಾನು ಕುರುಡಾಗಿ ಹೋದೆ, ನಾನು ಯಾರ ಕೈಯನ್ನೂ ಬಿಡಲಾರೆ ಎಂದು ಹೇಳಿತು. ಆಗ ಅವಳು ತನ್ನ ಮನೆಗೆ ಕರೆದೊಯ್ಯುತ್ತಾಳೆ. ಆಗ ಅವರ ತಂದೆ ಹೇಳುತ್ತಾರೆ, ಇದರ ಕಣ್ಣಲ್ಲಿ ಏನೋ ಸಮಸ್ಯೆ ಇದೆ ಎಂದು ಹೇಳುತ್ತಾರೆ. ಅವರು ಇಬ್ಬರು ಸೇರಿ ಒಂದು ಬುಟ್ಟಿಯಿಂದ ಲೇಪವನ್ನು ಅರೆದು ಕಣ್ಣಿಗೆ ಹಚ್ಚುತ್ತಾರೆ. ಒಂದು ದಿನದ ನಂತರ ಅದರ ಕಣ್ಣು ಸ್ವಲ್ಪ ತೆರೆಯಿತು. ಕೆಲವು ದಿನಗಳ ನಂತರ ಅದರ ಕಣ್ಣು ಸಂಪೂರ್ಣವಾಗಿ ತೆರೆಯಿತು. ಅದು ರಾಮುವಿನ ಕುಟುಂಬಕ್ಕೆ ಕೃತಜ್ಞತೆ ತಿಳಿಸಿ, ನಾನು ಇನ್ನು ಮುಂದೆ ಕಾಡಿನಲ್ಲಿ ಸುರಕ್ಷಿತವಾಗಿ ಇರಬಹುದು ಎಂದು ಹೇಳಿ ಹೋಯಿತು. ಒಂದು ದಿನ ಮಗಳು ಆಟವಾಡುತ್ತಿರುವಾಗ ಜಿಂಕೆಯನ್ನು ಭೇಟಿಯಾಗುತ್ತಾಳೆ. ಆಗ ಇಬ್ಬರು ಆಟವಾಡಲು ಹೇಳುತ್ತಾಳೆ ಅವಳು. ಆಗ ಜಿಂಕೆಯು, ನಾವು ಕಣ್ಣಾ ಮುಚ್ಚಾಲೆ ಆಡೋಣ ಎಂದು ಹೇಳುತ್ತದೆ. ಇಬ್ಬರು ಆಟ ಆಡುತ್ತಾರೆ. ಅವಳು ಅಡಗಿಕೊಳ್ಳಲು ಮರದ ಹಿಂದೆ ಹೋಗುತ್ತಾಳೆ. ಆಗ ಅವಳು ಅಲ್ಲೇ ಇದ್ದ ಗುಂಡಿಯಲ್ಲಿ ಬೀಳುತ್ತಾಳೆ. ಆಗ ಜಿಂಕೆಯು, ನಾನು ಇವರಿಗೆ ಸಹಾಯ ಮಾಡಲೇಬೇಕು, ಅವರು ನನ್ನ ಕಣ್ಣು ಕಾಣದಿದ್ದಾಗ ನನಗೆ ಸಹಾಯ ಮಾಡಿದರು ಎಂದು ನೆನಪಿಸಿಕೊಂಡು ಅವನನ್ನು ಕಾಪಾಡಲು ಮುಂದೆ ಹೋಗಿ, ನನ್ನ ಕೊಂಬುಗಳನ್ನು ಗಟ್ಟಿಯಾಗಿ ಹಿಡಿದುಕೋ, ನಾನು ಮೇಲಕ್ಕೆ ಎತ್ತುತ್ತೇನೆ ಎಂದು ಹೇಳಿತು.
ಆಗ ಅವಳು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತಾಳೆ, ಮೇಲಕ್ಕೆ ಎತ್ತುತ್ತದೆ. ಆಗ ತಂದೆಯು ಅದಕ್ಕೆ ನಿನಗೆ ತುಂಬ ಧನ್ಯವಾದ, ನನ್ನ ಮಗಳನ್ನು ಉಳಿಸಿದೆ ಎಂದು ಹೇಳಿದನು. ಆಗ ಅದು ನೀವು ನನಗೆ ಧನ್ಯವಾದ ಹೇಳೋದು ಬೇಡ ಎಂದು ಹೇಳಿತು. ಆಗ ಅದರ ಗುಣ ನೋಡಿ ಇದನ್ನು ನಾವೇ ಸಾಕೋಣ ಎಂದು ತಂದೆ ಮಗಳಿಗೆ ಹೇಳಿದರು. ಆಗ ಅವಳು ಖುಷಿಪಟ್ಟಳು. ಈ ಕಥೆಯ ನೀತಿ, ಬೇರೆಯವರಿಗೆ ಸಹಾಯ ಮಾಡಿದರೆ ಒಂದೆಲ್ಲ ವೇಳೆ ಅವರು ನಮಗೆ ಸಹಾಯ ಮಾಡುತ್ತಾರೆ. ಧನ್ಯವಾದಗಳು.